ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆಯು ದೊಡ್ಡದಾಗಿರುವುದರಿಂದ ಅದರ ಮುಂದೆ ನಮ್ಮ ಪ್ರಾರ್ಥನೆಯು ಚಿಕ್ಕದಾಗಿ ಕಂಡುಬರುತ್ತದೆ. ನಾವು ನೋಡಿರುವಂತಹ ಅನುಭವಿಸಿರುವಂತಹ ಅನೇಕ ಸಂಗತಿಗಳು ನಮ್ಮ ನಿರೀಕ್ಷೆಯನ್ನ ಮಿತಿಗೊಳಿಸುವಂಥದ್ದಾಗಿದೆ. ಆದರೆ ಪೌಲನು ಎಫೆಸ 3:20 ನಮಗೆ ಹೇಳುವುದೇನೆಂದರೆ, ನಮ್ಮ ದೇವರು ನಾವು ಕೇಳುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಕೆಲವೊಮ್ಮೆ ಬಲವನ್ನು ಕೇಳುವಾಗ ಆತನು ಸಹಿಸಿಕೊಳ್ಳಲು ಅಸಾಧಾರಣವಾದ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ನಾವು ಆರೋಗ್ಯವನ್ನು ಕೇಳಿಕೊಳ್ಳುವಾಗ ನಮ್ಮ ದೇಹವನ್ನು ಆತನು ಪುನರ್ಸ್ಥಾಪಿಸುವಾತನಾಗಿದ್ದಾನೆ. ನಾವು ತೆರೆದ ಬಾಗಿಲನ್ನು ಕೇಳುವಾಗ ಆತನು ದೈವಿಕ ಅವಕಾಶಗಳನ್ನು ತೆರೆದಿಡುವಾತನಾಗಿದ್ದಾನೆ. ನಮ್ಮ ಅಗತ್ಯತೆಗಳಿಗಾಗಿ ನಾವು ಕೇಳುವಾಗ ಆತನು ಹೊರಸೂಸುವಂತೆ ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೇಳುವಾಗ ತೆರೆಯ ಹಿಂದೆ ನಮಗೋಸ್ಕರ ಆತನು ಸಾಕ್ಷಿಯನ್ನು ಸಿದ್ಧಪಡಿಸುವಾತನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಸಮಾಧಾನಕ್ಕಾಗಿ ಕೇಳುವಾಗ ನಮ್ಮ ಭವಿಷ್ಯತ್ತಿಗೆ ಬೇಕಾದ ಸರಿಯಾದಂಥ ಉದ್ದೇಶವನ್ನು ಆತನು ನೆರವೇರಿಸುವಾತನಾಗಿದ್ದಾನೆ. ಇದನ್ನೆಲ್ಲ ಆತನು ಹೇಗೆ ಮಾಡುವಾತನಾಗಿದ್ದಾನೆ? ಎಲ್ಲಿಯೋ ದೂರದಿಂದ ಮಾಡುವಾತನಲ್ಲ, ಬದಲಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯಿಂದ ಆತನು ಮಾಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಂಥ ಅದೇ ಶಕ್ತಿಯು ಈ ಹೊತ್ತು ನನ್ನಲ್ಲಿಯೂ ನಿಮ್ಮಲ್ಲಿಯೂ ಸಜೀವವಾಗಿದ್ದು ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕಾಗಿಯೇ ನೀವು ಅಸಹಾಯಕರಲ್ಲ. ನಿಮ್ಮ ಸಹಾಯವು ಹೊರಗಿನಿಂದ ಬರುವಂಥದ್ದಲ್ಲ, ಬದಲಾಗಿ ನಿಮ್ಮಲ್ಲಿರುವಂಥ ಆ ಶಕ್ತಿಯು ನಿಮ್ಮನ್ನು ಮಾರ್ಪಡಿಸಿ ಬಲಪಡಿಸಿ ನಿಮ್ಮನ್ನು ಸಜ್ಜುಗೊಳಿಸುವಂಥದ್ದಾಗಿದೆ. ಹಾಗಾಗಿ ದೊಡ್ಡ ನಿರೀಕ್ಷೆಯಿಂದ ಪ್ರಾರ್ಥಿಸಿರಿ, ದೊಡ್ಡ ಕನಸುಗಳನ್ನು ಕಾಣಿರಿ, ಆತನಲ್ಲಿ ಆಳವಾದ ನಂಬಿಕೆಯನ್ನು ಇಡಿರಿ. ಯಾಕೆಂದರೆ ಆತನು ನಿಮ್ಮಲ್ಲಿ ಅತ್ಯಧಿಕವಾಗಿ ಮಾಡಲು ಶಕ್ತನಾಗಿದ್ದಾನೆ. ಯಾವಾಗಲೂ ಒಮ್ಮೆಯಲ್ಲ, ಬದಲಾಗಿ ಯಾವಾಗಲೂ ಆತನು ಮಾಡುವಾತನಾಗಿದ್ದಾನೆ. ಆತನು ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮನ್ನು ಆತನು ಮರೆತಿಲ್ಲ ಮತ್ತು ನಿಮ್ಮ ಜೀವನದ ಕಥೆಯು ಇನ್ನೂ ಮುಗಿದಿಲ್ಲ. ಉತ್ತಮವಾದದ್ದು ಇನ್ನೂ ನಿಮ್ಮ ಮುಂದೆಗಡೆ ಇದೆ. ಹಾಗಾಗಿ ದೇವರಿಗೆ ಎಲ್ಲ ಮಹಿಮೆಯನ್ನು ನಾವು ಸಲ್ಲಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.